ಈ ಕಥೆಯ ಹೆಸರು ದಯಾಳು ಮೊಲದ ಕತೆ. ಒಂದು ಸುಂದರವಾದ ಕಾಡಿನಲ್ಲಿ ಹಲವಾರು ಪ್ರಾಣಿಗಳು ಸಂತೋಷವಾಗಿ ಬದುಕುತ್ತಿದ್ದವು. ಅಲ್ಲಿ ಹಸಿರು ಮರಗಳು ಇತ್ತು, ತಂಪಾದ ಗಾಳಿಯೂ ಬೀಸುತ್ತಿತ್ತು. ಹಾಗೆ ಚಿಕ್ಕ ಚಿಕ್ಕ ನದಿಗಳು ಕೂಡ ತುಂಬ ಸುಂದರವಾಗಿದ್ದವು. ಆ ಕಾಡಿನಲ್ಲಿ ಒಂದು ಚಿಕ್ಕ ಮೊಲವೊಂದು ವಾಸಿಸುತ್ತಿತ್ತು. ಅದರ ಹೆಸರೇ ಮಿಂಟಿ. ಮಿಂಟಿ ತುಂಬ ದಯಾಳುವಾದ ಮೊಲ ಆಗಿತ್ತು. ಯಾವ ಪ್ರಾಣಿಗೂ ಕಷ್ಟ ಬಂದರೂ ಕೂಡ ಅದು ಸಹಾಯ ಮಾಡುವಂಥ ಒಂದು ಸುಂದರ ಮನಸ್ಸಿನ ಪ್ರಾಣಿಯಾಗಿತ್ತು. ಒಂದು ದಿನ ಬೆಳಿಗ್ಗೆ ಮಿಂಟಿ ಕ್ಯಾರೆಟ್ ಹುಡುಕುತ್ತಾ ಕಾಡಿನಲ್ಲಿ ನಡೆಯುತ್ತಿತ್ತು. ಅಷ್ಟರಲ್ಲಿ ಒಂದು ಚಿಕ್ಕ ಹಕ್ಕಿ ಅಳುತ್ತಿರುವುದನ್ನು ಕೇಳಿಸಿಕೊಂಡಿತು. ಚೀ 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 ಚೀ. ಮಿಂಟಿ ಆ ಜಾಗಕ್ಕೆ ಕೂಡಲೇ ಓಡಿ ಹೋಯಿತು. ಒಂದು ಹಕ್ಕಿಯ ಮರಿ ಗೂಡಿನಿಂದ ಕೆಳಗೆ ಬಿದ್ದಿತ್ತು. ಅದು ಭಯದಿಂದ ನಡುಕುತ್ತಿತ್ತು. ಮಿಂಟಿ ನಿಧಾನವಾಗಿ ಹೇಳಿತು, ಭಯಪಡಬೇಡ, ನಾನು ಇದ್ದೇನೆ. ಅದು ಎಲೆಗಳನ್ನು ತಂದು ಮೃದುವಾದ ಹಾಸಿಗೆ ಮಾಡಿತು. ನಂತರ ಮರದ ಕೊಂಬೆಗಳಿಗೆ ಹತ್ತಿ ಹಕ್ಕಿಯ ಮರಿಯನ್ನ ಗೂಡಿಗೆ ತಲುಪಿಸಿತು. ಹಕ್ಕಿಯ ತಾಯಿ ತುಂಬಾನೇ ಸಂತೋಷಪಟ್ಟಿತು. ಹಾಗೆ ಮಿಂಟಿಗೆ ಧನ್ಯವಾದ ಕೂಡ ಹೇಳಿತು. ನೀನು ತುಂಬ ಒಳ್ಳೆಯವಳು ಎಂದಿತ್ತು. ಮಿಂಟಿ ನಗುತ್ತಾ ಮುಂದೆ ಹೋಯಿತು. ಸ್ವಲ್ಪ ದೂರ ಹೋದಾಗ ಒಂದು ಆಮೆ ರಸ್ತೆಯ ಮಧ್ಯದಲ್ಲಿ ಸಿಲುಕಿಕೊಂಡಿತು. ಅದಕ್ಕೆ ದೊಡ್ಡ ಮರದ ಕೊಂಬೆ ಅದರ ಮೇಲೆ ಬಿದ್ದಿತು. ಆಮೆ ಅಳುತ್ತಾ ಹೇಳಿತು, ಯಾರಾದರೂ ಸಹಾಯ ಮಾಡಿ, ಯಾರಾದರೂ ಸಹಾಯ ಮಾಡಿ ನನಗೆ ಎಂದು ಕೇಳಿತು. ಮಿಂಟಿ ತಕ್ಷಣ ತನ್ನ ಸ್ನೇಹಿತರನ್ನ ಕರೆಯಿತು. ಕೋತಿ, ಜಿಂಕೆ ಮತ್ತು ಅಳಿಲು ಕೂಡ ಬಂದವು. ಎಲ್ಲರೂ ಸೇರಿಕೊಂಡು ಮರದ ಕೊಂಬೆಯನ್ನ ಎತ್ತಿದರು. ಅದರಿಂದ ಆಮೆಯು ಹೊರಬಂದಿತು. ನಾನು ಬದುಕಿದ್ದೆ ನಿಮ್ಮಿಂದ ಎಂದು ಆಮೆ ಸಂತೋಷಪಟ್ಟಿತು. ಎಲ್ಲರೂ ಮಿಂಟಿಯನ್ನ ಕೊಂಡಾಡಿದರು. ಆದರೆ ಆ ಕಾಡಿನಲ್ಲಿ ಒಂದು ಕುತಂತ್ರಿ ನರಿ ಕೂಡ ಇತ್ತು. ಅದರ ಹೆಸರೇ ಕುಟಿಲ. ಅದು ಯಾವಾಗಲೂ ಇತರರನ್ನು ಮೋಸ ಮಾಡುತ್ತಿತ್ತು. ಮಿಂಟಿಗೆ ಎಲ್ಲರೂ ಪ್ರೀತಿ ಕೊಡುತ್ತಿರುವುದನ್ನು ನೋಡಿ ಆ ನರಿಗೆ ತುಂಬಾನೇ ಅಸೂಯೆ ಆಗಶುರುವಾಯಿತು. ಈ ಚಿಕ್ಕ ಮೊಲ ಎಲ್ಲರಿಗೂ ನಾಯಕಿಯಾಗುತ್ತಿದೆಯಲ್ಲ, ಇದನ್ನ ಹೇಗಾದರೂ ಮಾಡಿ ಅವಮಾನ ಮಾಡಲೇಬೇಕು ಎಂದು ಯೋಚಿಸಿತು. ಒಂದು ದಿನ ನರಿ ಎಲ್ಲ ಪ್ರಾಣಿಗಳ ಮುಂದೆ ಹೇಳಿತು, ಮಿಂಟಿ ಅಷ್ಟು ಬುದ್ಧಿವಂತಳಾದರೇನು, ಆ ಕಾಡಿನ ಗುಹೆಯೊಳಗೆ ಹೋಗಿ ಚಿನ್ನದ ಹಣ್ಣು ತಂದು ತೋರಿಸಲಿ ಎಂದು ಹೇಳಿತು. ಎಲ್ಲ ಪ್ರಾಣಿಗಳು ಆಶ್ಚರ್ಯಪಟ್ಟವು. ಆ ಗುಹೆ ತುಂಬಾನೇ ಕತ್ತಲೆಯಾಗಿತ್ತು. ಅಲ್ಲಿ ಯಾರು ಹೋಗಲು ಆಗುತ್ತಿರಲಿಲ್ಲ. ಎಲ್ಲರೂ ಕೂಡ ಹೆದರುತ್ತಿದ್ದರು. ಆದರೆ ಮಿಂಟಿ ಶಾಂತವಾಗಿ ಹೇಳಿತು, ನಾನು ಪ್ರಯತ್ನ ಮಾಡುತ್ತೇನೆ. ಎಲ್ಲರೂ ಭಯಪಟ್ಟರು. ಹೋಗಬೇಡ ಮಿಂಟಿ ಎಂದು ಜಿಂಕೆ ಹೇಳಿತು. ಆದರೆ ಮಿಂಟಿ ಧೈರ್ಯದಿಂದ ಗುಹೆಯೊಳಗೆ ಹೋಯಿತು. ಒಳಗೆ ತುಂಬ ಕತ್ತಲೆ ಇತ್ತು. ಗಾಳಿ ಕೂಡ ಹೂ ಎಂದು ಶಬ್ದ ಮಾಡುತ್ತಿತ್ತು. ಮಿಂಟಿಗೆ ಸ್ವಲ್ಪ ಭಯವಾಗತೊಡಗಿತು. ಆದರೂ ಅದು ಮುಂದೆ ನಡೆಯಿತು. ಅಷ್ಟರಲ್ಲಿ ಒಂದು ಚಿಕ್ಕ ಅಳಿಲು ಬಲೆಗೆ ಸಿಕ್ಕಿಕೊಂಡಿರುವುದನ್ನು ಕಂಡಿತು. ಅದು ಅಳುತ್ತಿತ್ತು. ನನ್ನನ್ನು ಉಳಿಸು, ನನ್ನನ್ನು ಉಳಿಸು ಎಂದು ಕೇಳಿತು. ಮಿಂಟಿ ತಕ್ಷಣ ಬಲೆಯನ್ನ ಕಚ್ಚಿ ಹರಿದು ಅಳಿಲನ್ನು ಬಿಡಿಸಿತು. ಅಳಿಲು ಸಂತೋಷದಿಂದ ಹೇಳಿತು, ಧನ್ಯವಾದ ಗೆಳೆಯ, ನಾನು ನಿನಗೆ ಸಹಾಯ ಮಾಡುತ್ತೇನೆ. ಅಳಿಲು ಗುಹೆಯೊಳಗಿನ ರಹಸ್ಯ ದಾರಿಯನ್ನ ತೋರಿಸಿತು. ಸ್ವಲ್ಪ ದೂರ ಹೋದ ಮೇಲೆ ಅವರಿಗೆ ಚಿನ್ನದ ಬಣ್ಣದ ಸುಂದರವಾಗಿರುವಂತಹ ಹಣ್ಣು ಹೊಳೆಯುವುದನ್ನು ಕಾಣಿಸಿತು. ಮಿಂಟಿ ಅದನ್ನು ತೆಗೆದುಕೊಂಡು ಹೊರಗೆ ಬಂದಿತು. ಎಲ್ಲ ಪ್ರಾಣಿಗಳು ಖುಷಿಯಿಂದ ಕೂಗಿದವು. ಮಿಂಟಿ ಗೆದ್ದಳು, ಮಿಂಟಿ ಗೆದ್ದಳು ಎಂದು ಕೂಗಿದವು. ನರಿ ನಾಚಿಕೊಂಡಿತು. ಆದರೆ ಮಿಂಟಿ ಕೋಪ ಪಡಲಿಲ್ಲ. ಅದು ನರಿಯ ಬಳಿಗೆ ಹೋಗಿ ಹೇಳಿತು, ಇತರರನ್ನು ಕೆಳಗೆಳೆಯುವುದಕ್ಕಿಂತ ಒಳ್ಳೆಯತನ ಮಾಡು. ನರಿಯ ಮನಸ್ಸು ಕೂಡ ಈಗ ಅದನ್ನು ಕೇಳಿ ಬದಲಾಯಿತು. ಕ್ಷಮಿಸು ಮಿಂಟಿ, ಇನ್ನು ಮುಂದೆ ನಾನು ಕೂಡ ಒಳ್ಳೆಯವನಾಗುತ್ತೇನೆ ಎಂದಿತು. ಆ ದಿನದಿಂದ ಕಾಡಿನಲ್ಲಿ ಎಲ್ಲರೂ ಒಟ್ಟಿಗೆಯಾಗಿ ಸಂತೋಷವಾಗಿ ಬದುಕಿದರು. ಮಿಂಟಿ
ಎಲ್ಲರಿಗೂ ಕೂಡ ಸಹಾಯ ಮಾಡುತ್ತಾ ಕಾಡಿನ ಪ್ರಿಯವಾದ ಸ್ನೇಹಿತೆಯಾಗಿ ಇತ್ತು. ಇದರ ಅರ್ಥ ದಯೆ ಮತ್ತು ಸಹಾಯ ಮಾಡುವ ಗುಣ ಎಲ್ಲರ ಮನವೂ ಕೂಡ ಗೆಲ್ಲುತ್ತದೆ.